ಈಗ ಮೊದಲೇ ಪ್ರಾಬ್ಲಮ್ ಇದ್ರು ಎಂತೆಂತೋ ಕಾಯಿಲೆಗಳಿಗೆ ಮೆಡಿಸಿನ್ ಇದಾವೆ ಸರ್. ಕೇಳಿಸ್ಕೊಳ್ಳಿ, ಎಂತೆಂತೋ ಕಾಯಿಲೆಗಳಿಗೆ ಮೆಡಿಸಿನ್ ಇದಾವೆ. ನಿಮ್ಗೂ ಸೇರ್ಸೆ ಹೇಳ್ತಾ ಇರೋದು. ಗಂಡ ಹೆಂಡತಿ ಒಂದ್ ಕೋಣೆಲ್ ಕುತ್ಕೊಂಡು ಸರಿ ಮಾಡ್ಕೋಬೇಕಾಗಿರೋದನ್ನ ಇದು ಏನ್ರಿ ಇದು ಅಸಹ್ಯ. ಅದು ಅಸಹ್ಯ ಅವನಿಗೆ ಪಡ್ಬೇಕು. ಯಾಕಂದ್ರೆ ಮದುವೆ ಆಗಿರೋ ಎಂತಿಗೆ ಕಂಪ್ಲೇಂಟ್ ಕಾಪಿ ಕೊಟ್ಟಿರೋದು ಯಾವತ್ತು ಡಿಸೆಂಬರ್ 11ನೇ ತಾರೀಕು. ಇವನೇನ್ ಮಾಡ್ದ, ಕಾಪಿ ಫೋನ್ ಮಾಡಿ ಕಳ್ದ ಪೊಲೀಸರು ಬಾರಪ್ಪ ಅಂತಂದ್ರೆ ನಾನ್ ಮದ್ವೆ ಆಗಿರೋನೇ ಅಲ್ಲ, ನಾನ್ ಹುಡುಗನೇ ಅಲ್ಲ ಅಂತ. ಸರಿನಾ? ಕೇಳಿಸ್ಕೊಳ್ಳಿ, ಇದು ನೋಡಿ ಗಂಡನಾದವನು ಇಂತ ಕೆಲಸ ಮಾಡ್ತಾನ ಅಂತ ಪ್ರಶ್ನೆ ಕೇಳಿದ್ರಲ್ಲ. ಹೆಂಡತಿ ಆದವಳು ಗಂಡನ ಮೇಲೆ ಹೋಗಿ ಸ್ಟೇಷನ್ ತನಕ ಹೋಗುವಂತದ್ದು ಏನಿತ್ತು? ಹೋಗ್ಬೇಕು. ನನ್ನನ್ನ ಸೂಳೆ ಅಂತ ಪಟ್ಟ ಕಡ್ದ ರೋಡಲ್ಲಿ ನಾನು ನಮ್ಮಮ್ಮ ತಲೆ ಹಿಡುಕ್ರ ಕೆಲಸ ಮಾಡ್ತೀವಿ, ಅವನ 5 ಲಕ್ಷ ಇಸ್ಕೊಂಡಿದೀವಿ, ಎಲ್ಲಾನು ಹಿಂಗೆ ಮಾಡ್ತೀವಿ ಅಂತ ಅದೇ ಮನೆಗೆ ಹೋಗ್ಬಿಟ್ಟು ಸಾರಿ ನಾ ಸುಳ್ಳು ಹೇಳಿದೀನಿ, 5 ಲಕ್ಷ ಕೊಟ್ಟಿದ್ದು ತಪ್ಪಾಯ್ತು, ನನ್ಗೆ ಕೆಟ್ಟದಾಗ ಮಾಡ್ಬೇಕು ಅಂತ ಹೋಗಿ ಹೇಳ್ದ ಇವನು ಮಂಜುನಾಥ್. ಇದಾದ್ಮೇಲೆ ನ್ಯೂಸ್ ಚಾನಲ್ಗೆ ನನ್ ಫೋಟೋಸ್ ಎಲ್ಲ ಬಿಡ್ತಾರ ಈ ತರ ಗಂಡ ಹೆಂಡತಿ ಫೋಟೋಸ್ಗಳನ್ನ ಬೀದಿಗೆ. ಅವನಾಗೋಲೆ ಹೋಗಿ ಬಿಟ್ಟಿರೋದು ನೋಡ್ರಿ, ಬೇಕಿತ್ತು ಚಾನಲ್ ಅಲ್ಲಿ ತೆಗೆದು ನೋಡಿ. ಮಾಡಿರೋದು ಅವನು ಫಸ್ಟ್ ಮದುವೆ ಆದವ್ರಿಗೆ, ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಮದುವೆ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ. ಗಂಡ ಹೆಂಡತಿ ಪ್ರೈವೇಟ್ ಆಗಿದ್ದವ್ರು ಫೋಟೋ ತಗೊಂಡು ಬೇಕಾದಾಗ ಖುಷಿಯಾಗಿರ್ತೀರ, ತಪ್ಪು ಅಂತಲ್ಲ. ಅದನ್ನ ಯಾವ್ದೋ ಮನಸ್ತಾಪ ಬಂದಾಗ ಅದನ್ನ ವೈರಲ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾ ತೋರಿಸ್ತೀನಿ, ಊರವ್ರಿಗೆ ತೋರಿಸ್ತೀನಿ. ತಡೀರಿ, ಗಂಡ ಹೆಂಡತಿ ಅನ್ನೋದು ನಿಮಗೆ ಗೊತ್ತಿಲ್ವಾ? ನನ್ಗೆಂತಾನು 4-5 ವರ್ಷ ದೊಡ್ಡವರಿದ್ದೀರಿ ನೀವುಗಳು. ನಿಮಗೆ ನಾನ್ ಹೇಳ್ಕೊಡ್ಬೇಕು. ಈಗ ಒಂದೊಂದಕ್ಕೆ ನಾವು ನೀವೇನೇನು ಹೇಳ್ತಾರಲ್ಲ ಆಕೆ ಸಂತ್ರಸ್ತೆ ಅಂತ ಹೇಳ್ತಿರಲ್ಲ. ಈಗ ಮೊದಲೇ ಗಂಡನ ಬಗ್ಗೆ ಆರೋಪ ಏನಿದೆ ಅದನ್ನ ಫಸ್ಟ್ ಅವರೇ ಹೇಳಿದ್ದಾರೆ. ಎರಡನೇವನು ಫ್ರಾಡ್, ಮೂರನೇವನು ಅಂದ್ರೆ ಪ್ರತಿಯೊಂದು ಗಂಡ್ ಮಕ್ಕಳು ಫ್ರಾಡ್ ಅಂತ ಹೇಳಕ್ಕೆ ಬಿಟ್ಟು ಬಂದಿರ್ತಾರೆ ಅವ್ರು. ನಿಮ್ಮನ್ನ ಮೊದಲೇ ಅವ್ರದ್ದು ನಾನು ಹೇಳ್ತೀನಿ. ಇನ್ನೊಂದು, ನಾನು ಯಾರೋ ಆತ ಪರವಾಗಿ ನಿಂತಿಲ್ಲ. ನಿಮಗೆ ನಿಮ್ಮ ಮೂಗಿನ ಮೊದಲನೇವ್ರು ಸರಿ ಇಲ್ಲ, ಎರಡನೇವ್ರು ಸರಿ ಇಲ್ಲ, ಈಗ ಆ ಹುಡುಗಿನೂ ಸರಿ ಇಲ್ಲ, ನೀವು ಒಬ್ರೇ ಸರಿನಾ? ಅಲ್ಲ, ಸರಿ ಅಂತ ಹೇಳೋದಕ್ಕೆ ಸರಿ ಅಂತ ಹೇಳಕ್ ನಾವ್ಯಾರು ಮೇಡಮ್? ಜನ ಹಿನ್ನೆಲೆಯೂ ನನಗೆ ಗೊತ್ತಿಲ್ಲ, ಅವ್ರ ಹಿನ್ನೆಲೆಯೂ ಗೊತ್ತಿಲ್ಲ. ಇಲ್ಲಿಗೆ ಬಂದಿರೋದ್ ನೀವೇನೋ ಕೊಳಕ್ ಮೆತ್ಕ ಬಿಟ್ಟಿದ್ದೀರಿ. ಇಂಥದ್ದು ಏನೇನೋ ಬೇಡವಾಗಿರೋದು ಜನ ಬಾಯಿಗೆ ಬಂದಂಗ ಅನ್ನಿಸ್ಕೊಳಂಗ್ ಮಾಡ್ಕೊಂಡಿದ್ದೀರಿ. ಅದನ್ನ ತೊಳ್ಕೊಂಡು ಹೋಗೋಕೆ ಒಂದ್ ಒಳ್ಳೆ ವೇದಿಕೆ ಸಿಕ್ಕಿದೆ, ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋದು ಅಷ್ಟೇ ನನ್ನ ಇಂಟೆನ್ಷನ್. ಅಷ್ಟೇ ನಾನು ಮಾತಾಡ್ತಾ ಇರೋದು. ನೇರವಾಗಿ ಮಾತಾಡಿ, ಇಂತಿಂತದ್ದಾಗಬೇಕು, ಇದು ಸರಿಯಾಗ್ಬಿಡ್ಬೇಕು ಅಂತ ಇಬ್ರು ಕ್ಲಿಯರ್ ಮಾಡ್ಕೊಂಡು ಹೋಗ್ರಿ. ನಾಳೆ ಸಾಯ್ತೀವಿ, ನೆಮ್ಮದಿಯಿಂದ ಜೀವನ ಮಾಡಿ. ಕ್ಲಿಯರ್ ಏನು ಇಲ್ಲ. ಅವನು ನನ್ನ ಹುಡುಗಿನ ನಂದು ನ್ಯೂಡ್ ಫೋಟೋಸ್ಗಳೆಲ್ಲ ಬೀದಿಗೆ ನಿಲ್ಸಾನೆ, ನಮ್ಮ ಅಪ್ಪ ಅಮ್ಮ ನಾವು ತಲೆ ಹಿಡುಕರು ಅವನ ಹತ್ರ ದುಡ್ಡು ಕಿತ್ತಿದೀವಿ ಅಂತ ಹೇಳೋದು. ನನಗೆ ಫುಲ್ ಪ್ರೂಫ್ ಒಂದು ತಗೊಂಡ್ಬಂದು ತೋರಿಸ್ಬೇಕು ಜಗತ್ತಿಗೆ. ಇವಾಗ ನನ್ನ ಹತ್ರ ಪ್ರೂಫ್ ರೆಡಿ ಐತೆ ತೋರ್ಸಕ್ಕೆ. ನಾನು ಡೈವರ್ಸ್ ಕಾಪಿಯಲ್ಲೂ ಬರ್ದಿದ್ದೆ. ಮಾವ ಕಣ್ ಕೊಟ್ಟು ದೇವ್ರು ಅಂತಾರಲ್ಲ, ಚೆನ್ನಾಗಿದ್ದಾಗ ಅತ್ತೆ ಮಾವಂದ್ರಿಗೆ ತಲೆ ಹಿಡುವಂತ ಪದ ಏನ್ರಿ? ನಂಬ್ಕೊಂಡು ಅವ್ರು ಬಂದಿದ್ದಾರೆ, ಏನ್ರಿ ಮಾತಾಡ? 1-2 ಮದುವೆ ನನಗೆ ಯಾಕೆ ಮರೆ ಯಾಕೆ ಮಾಚಿದ್ರು? ಎಲ್ಲ ಗೊತ್ತಿದೆ. ಮದುವೆ ಈ ನವೆಂಬರ್ ಅಲ್ಲಿ ಗೊತ್ತಾಗಿದ್ದು ನನಗೆ, ಸೆಪ್ಟೆಂಬರ್ ಆದ ನಂತರ 1 ತಿಂಗಳು 1.5 ತಿಂಗಳು ಆದ ನಂತರ ನಂಗೆ ಗೊತ್ತಾಗಿರೋದು. ನಂಗೆ ಗೊತ್ತೇ ಇರಲಿಲ್ಲ. ಈಗ ಹೇಳೋದು ಸ್ಟೇಷನ್ ಹೋಗಿ 2ನೇ ಆರೋಪ ಏನ್ ಮಾಡಿದ್ರು, ಸ್ಟೇಷನ್ ಹೋಗಿ 2ನೇ ಗಂಟೆ ನಾನೇ ಸೈನ್ ಹಾಕಿ ಬಂದಿನಿ. ಪ್ರೂವ್ ಮಾಡ್ಬೇಕಲ್ವಾ? ಈಗ ಸ್ಟೇಷನ್ ಅಲ್ಲಿ 5 ವರ್ಷ ಅಲ್ಲ 10 ವರ್ಷ ದಾಖಲೆ ಇರುತ್ತಲ್ವಾ? ಪ್ರೂವ್ ಮಾಡ್ಲಿ ಮೇಡಮ್. ವೇದಿಕೆಯಲ್ಲಿ ಹಸಿ ಸುಳ್ಳು ಇಷ್ಟು ಹೇಳ್ಬೇಕಾ? 1-2 ಅಲ್ಲ ಮೇಡಮ್. ನಾಗರಾಜ್ ಜೊತೆ ಮಾತಾಡಿದೀನಿ, ಅವನೇ ಫೋಟೋ ಕಳಿಸಿ ಅವಳಿಗೆ ಹೇಳಿದಾನೆ. ನನ್ನ ಮದುವೆ ಆಫೀಸ್ಗೆ ಹೋಗ್ಬೇಕಾರೆ ನನಗೆ ಗೊತ್ತಿರೋ ಫ್ರೆಂಡ್ಸ್ಗಳನ್ನೆಲ್ಲ ಇವನ್ನ ಭೇಟಿ ಮಾಡಿಸಿ. ಯಾಕೆ ಗೊತ್ತಾ, ನಾಳೆ ಅವನಿಗೆ ಮನಸ್ಸಲ್ಲಿ ಕೆಟ್ಟದ್ದು ಬರಬಾರ್ದು ಅಂತ. ಇವನು ನಾನು ಮದ್ವೆನೇ ಆಗಿಲ್ಲ, ಫ್ರೆಶ್ ಪೀಸು, ನಾನು ಯಾರನ್ನು ಮದ್ವೆ ಆಗಿಲ್ಲ ಅಂತ ಹಾಕೋನೆ. ನೋಡ್ರಿ ಇಲ್ಲಿ ನಾನು ಸುಳ್ಳು ಹೇಳಲ್ಲ, ನೋಡ್ರಿ ಇಲ್ಲಿದೆ ಮೇಡಮ್. ನಾನೀಗ ಒಂದ್ ಆರೋಪ ಒಂದಕ್ಕೆ ಸುಳ್ಳು ಹೇಳಿದ್ರೆ ಅದೊಂಥರ ಏನ್ ಬಾಯ್ ಬಿಟ್ರೆ ಸರಿ ಸುಳ್ಳು ಹೇಳ್ತಾರೆ. ಮಾಡ್ಲಿ, ಈಗ ನಾನು ಮಧ್ಯದಲ್ಲಿ ಕೂತಿದ್ದೀನಿ ಅಂತಾನೆ ಮರ್ತು ಬಿಡಿ. ನೀವಿಬ್ರು ಮಾತಾಡ್ಕೊಳ್ಳಿ, ಏನಾಗ್ಬೇಕು ನಿಮ್ಮಿಬ್ರಿಗೆ? ನನಗೇನು ಇಲ್ಲ. ಅವನು ಕೆಟ್ಟದಾಗಿ ನನ್ನ ಫೋಟೋಸ್ ಎಲ್ಲ ಮಾಡಿದ, ಅವನು ಡಿಲೀಟ್ ಮಾಡ್ಬೇಕು, ಅದನ್ನ ಡಿಲೀಟ್ ಮಾಡ್ಬೇಕು. ಈ ಕೆಟ್ಟದ್ದು ಆಗಿ ಬಿಹೇವ್ ಮಾಡ್ತಾ ಇದ್ದಾನ. ನನ್ನ ಫ್ರೆಂಡ್ಸ್ ಮಾಡಿದ್ರು, ಅವ್ರು ಮಾಡಿದ್ರು, ನೀನು ಹಂಗೆ ಮಾಡ್ಬೇಕು. ಸ್ವೈಪಿಂಗ್, ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ವೈಪಿಂಗ್? ನಾನು ಇದು ಮಾಡ್ತಾ ಇಲ್ಲ. ಇಲ್ಲಿ ಸ್ವೈಪಿಂಗ್ ಮಾಡೋದಕ್ಕೆ ಗಂಡ ಹೆಂಡತಿ ಮಲ್ಕೊಂಡು ಇನ್ನೊಬ್ಬನ ಜೊತೆ ಮಲ್ಗಕ್ಕೆ ಅವ್ನು ಹೇಳ್ತಾ ಇರೋದು ಸ್ವೈಪಿಂಗ್ ಅಂತೆ. ಮದ್ವೆಯಲ್ಲಿ ಫ್ರೆಂಡ್ಸ್ಗಳ ಜೊತೆ ಗಂಡು ಜೊತೆ ಮಲ್ಕೋಬೇಕಂತೆ. ಏನೋ ನನಗೆ ಗೊತ್ತಿಲ್ಲ. ಅವತ್ತು ಹೇಳ್ದ ಅವ್ರ ಫ್ರೆಂಡ್ಸ್ಗಳೆಲ್ಲ ಗಂಡ ಹೆಂಡತಿಗಳು ಶಫಲ್ ಮಾಡ್ಕೊಂತಾರಂತ. ಆತರ ನಾನು ಹೋಗ್ಬೇಕಂತೆ. ನೋಡಿ, ಈ ವೇದಿಕೆ ಎಲ್ಲ ನಾನು ಹೇಳ್ತೀನಲ್ಲ, ನಾನು ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಮೆಡಿಕಲ್ ಪರೀಕ್ಷೆಗೆ ಈಗ ಸತ್ಯತೆ ಗೊತ್ತಾಗಬೇಕಂದ್ರೆ ಈಗ ಯಾರ ಮನ್ಸು ಕಳ್ಳ ಮನ್ಸು ಯಾರ್ದು ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ಪದ ಬಳಕೆ ಮಾಡ್ತಾರೆ. ಅಷ್ಟು ಅಸಹ್ಯವಾಗಿದ್ದಾನೆ ಗೊತ್ತಾ ಇವನು. ನಮ್ಮಮ್ಮ ಗೋಸ್ಕರ ಅದೇ ಮಾತಾಡ್ಸ್ಬೇಡ ಮಂಜು, ಎಂತಿ ಜೊತೆ ಬಾಳ್ತೀನಿ ಅಂತ ಬಾ ನಮ್ಮ ಮನೆಗೆ ಅಂದ್ರೆ ನಂಗೆ ಬೇಕತ್ತೆ. ನನಗೆ ಇಲ್ಲಾನೆ ಬದುಕಕ್ಕಾಲ, ನೀನ್ ಯಾರ ಜೊತೆ ಅಂತಂದ ಈ ಮಾತಂದ ಸತ್ಯವಾಗಿ ಅಂದ ಈ ಮಾತು.
ನೀವೊಬ್ಬ ಹೆಣ್ಮಗಳಾಗಿ ನಿಮ್ಮಿಬ್ರು ನಡುವೆ ಏನೇನ್ ಮಾತುಕತೆ ಆಗಿದೆಯೋ ಗೊತ್ತಿಲ್ಲ. ದಯವಿಟ್ಟು ಚೀಪ್ ಆಗಿ ಮಾತಾಡ್ತಾರೆ ವೇದಿಕೆಗಂತೂ ಬೆಲೆ ಕೊಡಿ. ನೀವುಗಳಾಗೆ ಹುಡುಕ ಬಂದಿದ್ದೀರಿ ಅನ್ನೋ ಕಾರಣ ಕೂರ್ಸಿದಿವೆ ಹೊರತು ಅಂತ ಪದಗಳೆಲ್ಲ ಬಳಸ್ಬಿಡಿ ಅಂತ ಆರಂಭದಲ್ಲೇ ಹೇಳಿದ್ದೆ ನಾನು. ಇವ್ನು ಮಾತಾಡ್ತೀರಾ ಸರಿಗಿಲ್ಲ ಆರಂಭದಲ್ಲೇ ಆಗಲ್ಲ ಮೇಡಮ್. ನಮ್ಮ ಅಪ್ಪ ಅಮ್ಮನು ನನ್ನನ್ನು ಅವರು ಎತ್ತಿದ್ದಾರೆ. ನಾನು ಕಂಡೋರ್ ಜೊತೆ ಮಲ್ಗಕ್ಕೆ ಇವ್ನ ಮದ್ವೆ ಮಾಡ್ಕೊಂಡಿಲ್ಲ.